ಒಳ್ಳೆ ನಾಯಿ ಮರಿ ಹಾಕ್ದಂಗೆ ಆಗಿತ್ತು ಒಂದೇ ಹತ್ರ. ಚಿತ್ರಾನ್ನ ಒಗ್ಗರಣೆ ರೆಡಿ ಆಗ್ತಾ ಇದೆ. ಉಪ್ಪಿಟ್ಟು ಒಗ್ಗರಣೆ, ಚಿತ್ರಾನ್ನ ಒಗ್ಗರಣೆ ಆಗ್ತಾ ಇದ್ದೀನಿ. ಹೀಗೆ ತಿನ್ನೋಣ ಅನಿಸ್ತೈತೆ. ದಿನ ನಮ್ಮಮ್ಮ ವಾಕ್ ಹೋದ್ರು ಅಂದರೆ ಕವಳೆಕಾಯಿ ತಗೊಬರೋರು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ತುಂಬ ದಿನ ಆಯಿತು, 3 ದಿನ ಆಯಿತು ಲಾಗ್ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಕಂಟಿನ್ಯೂಸ್ಸಾಗಿ ಅಪ್ಲೋಡ್ ಮಾಡೋಣ ಅಂದ್ಕೊಂಡ್ರೆ ಏನೋ ಒಂದು ಹೆಲ್ತ್ ಪ್ರಾಬ್ಲಮ್ ಬಂದುಬಿಟ್ಟು ಅಪ್ಲೋಡ್ ಮಾಡೋಕ್ಕೆ ಆಗಲ್ಲ. ವಾಯ್ಸ್ ಅಂತೂ ಇರಲೇ ಇಲ್ಲ. ಇವತ್ತಾರು ಸ್ವಲ್ಪ ವಾಯ್ಸ್ ಬಂದಿದೆ. ಬೆಳಗ್ಗೆ ಎದ್ಬಿಟ್ಟು ಹಿಂದ್ಗಡೆ ಎಲ್ಲ ಒಂದು ರೌಂಡ್ ಹಾಕೋಣ ಅಂತ ಬಂದಿದ್ದೀನಿ. ಆಗಲೇ ಸೂರ್ಯ ಹುಟ್ಟುಬಿಟ್ಟಿದ್ದಾನೆ, ಕಣ್ಣಿಗೆ ಹೊಡಿತಾ ಇದ್ದಾನೆ. ನಮ್ಮಮ್ಮ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಾನಂತೂ ಇನ್ನೂ ಫೇಸ್ ವಾಶ್ ಕೂಡ ಮಾಡಿಲ್ಲ. ಇವಾಗಷ್ಟೇ ಎದ್ದಿದ್ದೀನಿ. ವಾಯ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ಏನು ತಿಂಡಿ ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ನೀರು ಬಿಟ್ಟಿದ್ದಾರಂತೆ, ನೀರು ಹಿಡಿತಾ ಇದ್ದಾರೆ. ಹಾಗೆ ಒಂದು ಸರಿ ಹಿಂದ್ಗಡೆ ಎಲ್ಲ ಹೋಗಿ ಬಂದುಬಿಟ್ರೆ ಕೂಲಾಗಿರುತ್ತೆ ಅಂತ ಹೇಳಿಬಿಟ್ಟು ಬಂದೆ. ಸೆಕೆ ಜಾಸ್ತಿ ಅಲ್ವಾ, ಹಾಗಾಗಿ. ಹಲಸಿನ ಹಣ್ಣು ನೋಡಿ, ಆಲ್ರೆಡಿ ನಾವು ಯಾವಾಗ ಬಂದರೂ ಇದೇ ಮರ ತೋರಿಸೋದು ಜಾಸ್ತಿ. ಹಲಸಿನ ಹಣ್ಣು ಎಲ್ಲ ನೀವೆಲ್ಲ ಹಲಸಿನ ಹಣ್ಣು ತಿಂದ್ರೆ ಅಷ್ಟರೊಳಗಡೆ. ನಾವಂತೂ 2 ಸರಿ ತಿಂದ್ಬಿಟ್ವಿ. ಫಸ್ಟ್ ಹಣ್ಣು ಬಂದಾಗೆ ತುಂಬ ಖುಷಿಯಾಯಿತು. ಮೆಂತ್ಯ ಸೊಪ್ಪೆಲ್ಲ ಹಾಕಿತ್ತು ನಮ್ಮಮ್ಮ. ಇಲ್ಲೆಲ್ಲ ಬಿಸಿಲಿಗೆ ಯಾವ ಥರ ಒಣಗೋಗಿದೆ ಅಂದರೆ, ಯಾವ ಥರ ಬಿಸಿಲು, ಹೆಂಗಿದೆ ಸೆಕೆ. ನಿಮ್ಮ ಕಡೆ ಯಾವ ಥರ ಇದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ನಮ್ಮ ಕಡೆ ಸೆಕೆಗೆ ಬಿಸಿಲಿಗೆ ಇಲ್ಲಿ ನೋಡಿ, ಮೆಂತ್ಯ ಸೊಪ್ಪನ್ನ ಎಷ್ಟೋ ಸಲ ತೋರಿಸಿದ್ದೆ, ಎಷ್ಟು ಚೆನ್ನಾಗಿತ್ತು. ಬಿಸಿಲಿಗೆ ಸತ್ತೋಗ್ಬಿಡ್ತಾಯಿದೆ ಎಲ್ಲ ಬಿದ್ದು ಈ ಥರ ಆಗಿಬಿಟ್ಟಿದೆ. ಈ ಕಡೆ ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ. ಇವಾಗ ಮೊಳಕೆ ಹೊಡಿತಾ ಐತಿ. ಸಣ್ಣ ಹುಟ್ಟಿದೆ. ಇದೆ ಅನ್ಸುತ್ತಲ್ಲ ನಮ್ಮ ಇದು ಅಲ್ಲ ಅಂತಾರೆ, ಯಾಕಂದರೆ 11 ದಿನ ಬೇಕಂತೆ ಹುಟ್ಟೋಕ್ಕೆ. ಹೇಗೆ ಹುಟ್ಟುತ್ತೋ ಗೊತ್ತಿಲ್ಲ. ಆ ಥರ ಸಿಕ್ಕಾಪಟ್ಟೆ ಬಿಸಿಲಿದೆ. ನಿಮ್ಮ ಕಡೆ ಎಲ್ಲ ಹೇಗಿದೆಯೋ ಗೊತ್ತಿಲ್ಲ. ನೀರು ಬಿಟ್ಟಿದ್ದಾರೆ ನಮ್ಮಮ್ಮ, ನೀರು ಹಿಡಿತಾ ನಿಂತ್ಕೊಂಡಿದ್ದಾರೆ. ಒಳ್ಳೊಳ್ಳೆ ಹೂಗಳು ಬಿಟ್ಟಿದ್ದಾವೆ. ರೋಸ್ಗಳು ನೋಡಿ ಎಷ್ಟು ಚೆನ್ನಾಗಿ ಈಗೀಗ ಮೊಗ್ಗಾಗ್ತಾ ಇದ್ದಾವೆ. ಒಂದು ಗೊಂಚಲಂಗೆ ನೋಡೋಕ್ಕೆ ಹೀಗೆ ಕಾಣಿಸ್ತಾ ಇದೆ. ಫುಲ್ ಹೂವು ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು. ಮಲ್ಲಿಗೆ ಸೀಸನ್ ಎಲ್ಲ ಮುಗಿದ ಮೇಲೆ ಇವಾಗ ಒಂದೊಂದೇ ರೋಸ್ಗಳು ಸ್ಟಾರ್ಟ್ ಆಗಿದ್ದಾವೆ. ಏನೋ ಅಂತಾರೆ, ಬೆಳಗ್ಗೆ ಟೈಮಲ್ಲಿ ಮಾತ್ರ ಹೊರಗಡೆ ಎಲ್ಲ ಬರೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಸ್ವಲ್ಪ ತಾತು ಅಂದರೆ ಬಿಸಿಲು ಸುಟ್ಟು ಹಾಕುತ್ತಷ್ಟೇ. ಇಲ್ಲಿ ನೋಡಿ, ಈ ಗುಲಾಬಿ ಹೂವು ಎಷ್ಟು ಚೆನ್ನಾಗಿ ಎಷ್ಟೊಂದು ಬಿಟ್ಟಿದೆ. ತುಂಬ ಚೆನ್ನಾಗಿ ಬಿಟ್ಟಿದೆ, ತುಂಬ ಹೂವು ಬಿಟ್ಟಿದೆ. ಹೂವಿಲ್ದಾಗ ಹೂವು ಮುಡ್ಕೊಳಕ್ಕೆ ಹೂವಿಲ್ಲ ಅಂತಿದ್ವಿ. ಎಲ್ಲಿ ನೋಡಿದ್ರೂ ಹೂವಿದ್ದಾಗ ಮುಡ್ಕೊಳಕ್ಕೆ ಇಂಟ್ರೆಸ್ಟ್ ಬರಲ್ಲ, ಅಷ್ಟೊಂದು ಹೂವಾಗಿದೆ ಇವಾಗ. ಕನಕಾಂಬರ ಹೂವು ಈ ಕಡೆ, ಅಡಿಕೆ ಗಿಡ, ಬಾಳೆ ಗಿಡ, ನಿಂಬೆ ಗಿಡ ಎಲ್ಲ ತುಂಬ್ಕೊಬಿಟ್ಟಿದೆ. ಈ ಕಡೆ ಜಾಸ್ತಿ ಹೋಗಲ್ಲ ನಾನು. ಹಿಂದ್ಗಡೆ ಎಲ್ಲ ಚಂದ ಸುತ್ತಾಕ್ತೀನಿ, ಸೈಡಲ್ಲಿ ಮಾತ್ರ ಹೋಗೋಕ್ಕಾಗಲ್ಲ. ಸಾಕಾಗಿಲ್ಲ ನಮ್ಮ ನೀರು ಬೇಕಪ್ಪ. ಇನ್ನು ಏನು ತಿಂಡಿ ಇವತ್ತು? ಮಾವಿನ ಹಣ್ಣ ಗೊತ್ತಿಲ್ಲ. ಯಾರು ನೀವು ತಗೊಬಂದ್ರ? ಎಲ್ಲಿ ವಾಕ್ ಹೋದಾಗ? ಅಮ್ಮ ನಾನು ನೋಡು, ಚೆನ್ನಾಗಿದ್ರೆ ತಿನ್ನು. ನಾವು ಒಂದ್ಸತಿ ಸಂಜೆ ಟೈಮಲ್ಲಿ ವಾಕ್ ಹೋಗೋಣಮ್ಮ. ಹಾಗೆ ಮಾವಿನ ಹಣ್ಣು ತಗೊಬಂದಿದ್ದಾರಂತೆ ನಮ್ಮಮ್ಮ. ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ಹೀಗೆ ತಿನ್ನೋಣ ಅನಿಸ್ತೈತೆ. ದಿನ ನಮ್ಮಮ್ಮ ವಾಕ್ ಹೋದ್ರು ಅಂದರೆ ಕವಳೆಕಾಯಿ ತಗೊಬರೋರು. ಕವಳೆಕಾಯಿ ಗೊತ್ತಲ್ವಾ, ಅದೊಂಥರ ಚೆಂದ ಇತ್ತು. ಮೊನ್ನೆ ಎಲ್ಲ ವೀಡಿಯೋದಲ್ಲಿ ಹಾಕ್ತಿದ್ದೆ. ಈ ಸರಿ ಕವಳೆಕಾಯಿ ತಂದಿಲ್ಲ, ಕವಳೆ ಹಣ್ಣು ತಗೊಬರ್ತಾಯಿದ್ರು. ಈ ಮಾವಿನಕಾಯಿ ಚೆಂದ ಕಾಣಿಸ್ತೈತಪ್ಪ, ನಾನು ಇದನ್ನು ತಿಂತೀನಿ. ಇನ್ನೂ 2 ಇದ್ದಾವೆ. ಇಲ್ಲೊಂದು ಹೂವು ಬಿಟ್ಟಿದೆ. ಸುಮಾರು ಕಡೆ ಎಲ್ಲ ಕಡೆ ಹೂವು ಬಿಡ್ತಾ ಇದ್ದಾವೆ. ತೊಂಡೆಕಾಯಿ ಬಿಡ್ತೈತೆ. ನಮ್ಮಮ್ಮ ಸುಮಾರಷ್ಟು ಹೂವಿನ ಗಿಡ, ತೊಂಡೆ ಗಿಡ ಎಂತೆಂಥವೋ ಹಾಕೊಂಡಿದ್ದೆ. ಅಲ್ಲಿ ನೋಡ್ರಿ ಅವು ಹಲಸಿನ ಹಣ್ಣು ಹೆಂಗೆ ಕಾಣಿಸ್ತವೆ ಅಂತ. ಒಳ್ಳೆ ನಾಯಿ ಮರಿ ಹಾಕ್ದಂಗೆ ಆಗಿತ್ತು ಒಂದೇ ಹತ್ರ. ಏನು ತಿಂಡಿ ಮಾಡ್ತೀನಿ ಅಂದ್ರಿ? ಉಪ್ಪಿಟ್ಟು. ನಮ್ಮ ಮನೇಲಿ ಉಪ್ಪಿಟ್ಟು ಯಾವಾಗ? ತಣ್ಣ ಬರ್ತಾನಲ್ಲ, ನಾಳೆ ರೊಟ್ಟಿ ಮಾಡಿ ಬದನೆಕಾಯಿ ಪಲ್ಯ ಮಾಡಿ. ನಾನು ಇವತ್ತೇ ಬದನೆಕಾಯಿ ಪಲ್ಯ ರೊಟ್ಟಿ ಮಾಡ್ತಾರೆ ಅಂತ ಆಸೆ ಮಾಡ್ಕೊಂಡಿದ್ದೆ. ಅಣ್ಣ ಬರ್ತಿದ್ದಾನಂತೆ. ಪರವಾಗಿಲ್ಲ, ನಮ್ಮ ಅಣ್ಣಂಗೂ ತುಂಬ ಇಷ್ಟ.
ಹಾಗಾಗಿ ನಾಳೆನೇ ಬದನೆಕಾಯಿ ಪಲ್ಯ ರೊಟ್ಟಿ ಮಾಡಿಕೊಂಡ್ರೆ ಆಯಿತು. ಅವನಿಗೂ ತುಂಬ ಇಷ್ಟ. ನಮ್ಮ ಮನೆಯಲ್ಲೂ ಅಷ್ಟೇ, ಎಲ್ಲೂ ಸಿಗಲ್ಲ ಇವಾಗ. ಎಲ್ಲರೂ ಹೋದ್ವಿ ಸಿಟಿ ಕಡೆ ಅಂದರೆ ರೊಟ್ಟಿನೇ ತಿನ್ನೋಕ್ಕಾಗಲ್ಲ. ಅದೇ ಇಲ್ಲಿಗೆ ಬಂದ್ರೇ ರೊಟ್ಟಿ ಇಂಥದ್ದೆಲ್ಲ ತಿನ್ಬೋದು. ಅವನಿಗೂ ತುಂಬ ಇಷ್ಟ. ಬರ್ತಾನಂತೆ ನಾಳೆ. ಇವತ್ತು ನೈಟ್ ಬರ್ತಾನೆ, ನಾಳೆ ಬೆಳಗ್ಗೆ ಅದೇ ತಿಂಡಿ ನಮ್ಮ ಮನೆಗೆ. ಬೇಗ ಸೂರ್ಯ ಹುಡ್ತಿತ್ತಲ್ಲಮ್ಮ. ನೀವಂತೀರಿ ಇವತ್ತು ದಿನ ಬೇಗ ಕಳೀತಿತ್ತಪ್ಪ ಅಂತ. ನಿಮಗೆ ಅಂತ ಮೊನ್ನೆ ಹೇಳ್ತಾ ಇದ್ರಲ್ಲ, ಎಷ್ಟು ಬೇಗ ಟೈಮ್ ಹೋಗ್ತಿತ್ತೆ, ಇವಾಗ ದಿನನೇ ಕಡಿಮೆನೋ ಅಂತ. ಹಾಗೆ ನಾನು ಎಷ್ಟು ಬೇಗ ಹೇಳ್ಬೇಕೋ ಗೊತ್ತಾಗಲ್ಲ ನೋಡು. ನಾನು ವಿಡಿಯೋ ತೆಗಿಯೋಣ ಅಂದರೆ ಅಷ್ಟರೊಳಗೆ ಸೂರ್ಯ ಹುಟ್ಟುಬಿಡ್ತಾನೆ. ಗುಡ್ ಮಾರ್ನಿಂಗ್ ಚಿನ್ನ. ಏನು ಹುಡುಕ್ತಾ ಇದೀಯಾ? ಬೆಳಗ್ಗೆನೆ ಎದ್ದು ರಾಕೆಟ್ ಬಿಡ್ಬೇಕಾ ನೀನೀಗ? ಎದ್ಬಿಟ್ಟ ನೀನು ಇಷ್ಟು ಬೇಗ? ಫ್ಯಾನ್ ಆಫ್ ಮಾಡ್ದ ಇಲ್ಲ? ಹಾಂ, ಹೋಗ ಆಫ್ ಮಾಡಿ ಬಾ ಹೋಗು ಫ್ಯಾನು. ಹೋಗ ಆಫ್ ಮಾಡಿ ಬಾ ಹೋಗು. ಅಲ್ಲ అమ్మ డ్రింకింగ్ వాటర్ పట్టుకుంటుంది. పో ఫ్యాన్ ఆఫ్ ಮಾಡಿ ಬಾ ಹೋಗು. ಸ್ಟಾರ್ಟ್ ಆಯ್ತಾ ನಿಂದು? ಸೂಪರ್. ಹೋಗ್ಲಿಲ್ಲ. ಇವತ್ತು ಮಾಮ ಬರ್ತಾ ಇದ್ದಾನೆ ಚಿನ್ನ. ಅಜಿತ್ ಮಾಮ ಬರ್ತಾ ಇದ್ದ. ಮಾಮಂಗೆ ಏನು ಕೊಡ್ತೀಯ ನೀನು ಬಂದಮೇಲೆ? ಏನು ಕಾಫ್ ಆಗಿತ್ತಲ್ಲ ನಿನಗೆ? ಏನು ಕೊಡಿಸ್ತೀಯ? ಏನು ಕೊಡ್ತೀಯ ಮಾಮಂಗೆ? ಶೂ ಕೊಡಿಸ್ತೀಯಾ? ಉಪ್ಪಿಟ್ಟು ತಿನ್ನಕ್ಕೆ ಅಮ್ಮಮ್ಮ ರೆಡಿ ಮಾಡ್ತಾ ಐತೆ ಉಪ್ಪಿಟ್ಟು. ಓಕೆ, ನೀನು ಬ್ರಷ್ ಮಾಡ್ಕೊಂಡು ಬಾ. ಸ್ವಲ್ಪ ಪೇಸ್ಟ್ ಹಾಕ ಬರ್ತೀನಿ, ಬಾರಿಸ್ತೀನಿ. ಇಲ್ಲ ಅಂದರೆ ಚಿತ್ರಾನ್ನ ಒಗ್ಗರಣೆ ರೆಡಿ ಆಗ್ತಾ ಇದೆ. ಉಪ್ಪಿಟ್ಟು ಒಗ್ಗರಣೆ, ಚಿತ್ರಾನ್ನ ಒಗ್ಗರಣೆ ಆಗ್ತಾ ಇದ್ದೀನಿ. ಉಪ್ಪಿಟ್ಟೆಲ್ಲ ಕಂಪ್ಲೀಟ್ ಆದ್ಮೇಲೆ ತೋರ್ಸೋಣ. ಉಪ್ಪಿಟ್ಟು ರೆಸಿಪಿ ಯಾರಿಗೆ ಬಂದಿಲ್ಲ ಅಂತೇಳಿ ತೋರಿಸ್ಬೇಕು ಅಲ್ವಾ? ಹಂಗಾಗಿ ಉಪ್ಪಿಟ್ಟೆಲ್ಲ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಒಗ್ಗರಣೆ ಹಾಕಲಿ ಅಮ್ಮ. ರವೆ ಹುರಿದೇ ಇಟ್ಕೊಂಡಿರಾ? ಇಡ್ತೀನಪ್ಪ ನಾನು. ಹುರಿಯ ಕೆಲಸ ಇರೋಲ್ಲ. ಒಳ್ಳೆ ಕೆಲಸ ಮಾಡ್ಕೊಂತೀರ. ಹುರಿದಿಟ್ರೆ ಹುಳನೂ ಆಗಲ್ಲ, ಮತ್ತೆ ಕೆಲಸನೂ ಬೇಗ ಮುಗಿತೈತಿ. ಉಪ್ಪಿಟ್ಟು ಹಾಕ್ರೆ ನೋಡಿಲಿ, ಉಪ್ಪಿಟ್ಟು ರೆಡಿ ಆಗ್ತಾ ಐತೆ. ಉಪ್ಪಿಟ್ಟು ಉಪ್ಪಿಟ್ಟಂತೂ ಆಗದೆ ತಡ ಇಲ್ಲ. ರವೆ ಹಾಕ್ತಿದ್ದಂಗೆ ರೆಡಿ. ಎಲೆ ಇಟ್ಕೊಂಡು ಕೊಡ್ಬೋದು. ಉಪ್ಪಿಟ್ಟು ರೆಡಿ ಆಯಿತು. ಉಪ್ಪಿಟ್ಟು ತಿಂತಾ ಇದ್ದೀವಿ. ಮಧ್ಯಾಹ್ನಕ್ಕೆ ಸೊಪ್ಪಿನ ಸಾಂಬಾರು. ನೀರು ತಗೊಬಂದ. ತಡೆ ಕೈ ಬಿಡ್ಬೇಡ. ಈ ಕಡೆ ಇಡು, ಈ ಕಡೆ ತೆಳಗಿಡು. ನಮ್ಮ ಅಥರ್ವ ನೀರು ತಗೊಬಂದಿದ್ದಾನೆ. ಉಪ್ಪಿಟ್ಟು ತಿನ್ನಿಸ್ಬೇಕಂತೆ ಅವನಿಗೆ. ನಮ್ಮಮ್ಮ ಇವಾಗ ರೆಡಿಯಾಗಿ ಹೊರಡ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂದ್ಕೊಂಡಿದ್ದೀರಾ? ನಮ್ಮ ಅಥರ್ವಂಗೆ ಇವತ್ತು ಸ್ಕೂಲ್ ಅಡ್ಮಿಷನ್ ಇತ್ತು. ಒಂದ್ಸರಿ ಆಲ್ರೆಡಿ ಹೋಗಿ ಬಂದಿದ್ವಿ. ಅವರು ಕೇಳಿರೋ ಫಾರ್ಮು ಹಾಗೆ ಫೀಸ್ ಕಟ್ ಬರೋಕ್ಕೆ ಅಂತ ಹೇಳಿ ಹೊರಟರು. ಹಾಗಾಗಿ ನಾನು ಅಥರ್ವ ಮನೆಯಲ್ಲೇ ಇದ್ವಿ. ಅಮ್ಮನ ಮಾತ್ರ ಕಳಿಸ್ಕೊಟ್ವಿ. ಅಥರ್ವ ನಾನು ಬರ್ತೀನಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದಾನೆ. ಯಾವಾಗ ಎಲ್ಲಿ ಹೊರಟ್ರು ಅಷ್ಟೇ ಅವನು. ಎಲ್ಲಿ ಹೊರಟ್ರು ನಾನು ಬರ್ತೀನಿ ಅಂತ ಸ್ಟಾರ್ಟ್ ಮಾಡ್ತಾನೆ. ಅಟ್ಲೀಸ್ಟ್ ಬಾಯಾದರೂ ಹೇಳಿ ಬರ್ತೀನಿ ಅಂತ ಹೊರಟ ಅವನು. ಹೇ ನಿಧಾನ. ಬಾಯ್.
ಇದೇ ಸ್ಕೂಲು ನಮ್ಮ ಅಥರ್ವನ್ಗೆ ಸ್ಕೂಲ್ಗೆ ಅಡ್ಮಿಷನ್ ಮಾಡೋಕ್ಕೆ ಬಂದಿರೋದು ನಮ್ಮಮ್ಮ. ಅವನು ಇವಾಗ LKGನೂ ಆಗಲಿಲ್ಲ. ಅವ್ನ ಡೇಟ್ ಅಂದರೆ ಅವನು ಹುಟ್ಟಿರೋದು ಸ್ವಲ್ಪ ಹೆಚ್ಚು ಕಮ್ಮಿ ಬಂದ್ರೂ 4 ಇಯರ್ಸ್ ಕಂಪ್ಲೀಟ್ ಆಗಿಲ್ಲ ಅಂದರೆ LKGಗೆ ಹಾಕಲ್ಲ ಅಂದರು. ಹಾಗಾಗಿ ಅವನಿಗೆ ಪ್ರಿ-KGಗೆ ಮತ್ತೆ ಅಡ್ಮಿಷನ್ ಮಾಡಿದ್ವಿ. ಅವನಿಗೆ ನೆಕ್ಸ್ಟ್ ಇಯರು LKGಗೆ ಹಾಕಬೇಕಾಗುತ್ತೆ. ಈ ಸರಿ ಕೂಡ ಪ್ರಿ-KGನೇ ಓದ್ತಾ ಇದ್ದಾನೆ. ಸ್ಕೂಲ್ ಪರವಾಗಿಲ್ಲ, ನೋಡೋದಕ್ಕೆ ಚೆನ್ನಾಗೇ ಇದೆ. ಹಾಗೆ ಆಟ ಆಡೋಕ್ಕೆ ಪ್ಲೇಸ್ ಕೂಡ ಚೆನ್ನಾಗಿತ್ತು. ರೂಮ್ ಕೂಡ ತುಂಬ ದೊಡ್ಡದಾಗಿದೆ. ನೋಡಿ ಹೇಗಿದೆ ಅಂತ ಹೇಳಿ ತೋರಿಸ್ತೀನಿ. ಮಕ್ಕಳು ಕೂಡ ಪರವಾಗಿಲ್ಲ, ಒಂದು 40-50 ಮೆಂಬರ್ಸ್ ಮಕ್ಕಳು ಕೂಡ ಇದ್ದರು. ಆಲ್ರೆಡಿ ನಾನು ನಮ್ಮ ಅಮ್ಮ ಅಥರ್ವ 3 ಜನ ಹೋಗಿ ನೋಡ್ಕೊ ಬಂದಿದ್ವಿ. ಚೆನ್ನಾಗಿತ್ತು, ಹಾಗಾಗಿ ಜಾಯಿನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಇದು ನಾವು ಆಲ್ರೆಡಿ ಮೊದಲೇ ನೋಡ್ಕೊ ಬಂದಿರೋದು ಹಾಗೆ ಮಾತಾಡ್ಕೊ ಬಂದಿರೋ ವಿಡಿಯೋನ ಇಲ್ಲಿ ಮಧ್ಯದಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು ಅಥರ್ವ ಅಮ್ಮ ಹೋಗಿಬಿಟ್ಟು ಒಂದು ಸರಿ ಹೇಗಿದೆ ಏನು ಎತ್ತ ಅಂತ ಹೇಳಿ ಕೇಳ್ಕೊಬಂದು ನಮಗಿಷ್ಟ ಆದಮೇಲೆ ಜಾಯಿನ್ ಮಾಡಬೇಕು ಅಂತ ಹೇಳಿ ಬಂದಿದ್ವಿ. ಇವತ್ತು ಅಡ್ಮಿಷನ್ ಆಗೋಯ್ತು. ಅಯ್ಯೋ ಬಾಬು, ಸೇಮ್ ಬಾಬು. ಮನೆಗೆ ಬರ್ತಿದ್ದಂಗೆ ಏನಾರು ಒಂದು ತಿಂಡಿ ತರಲೇಬೇಕು ನಮ್ಮ ಅಥರ್ವಂಗೆ, ಇಲ್ಲಾಂದರೆ ಬಿಡೋದೇ ಇಲ್ಲ ಅವನು. ತಿಂಡಿ ಮಾಡಿ ತಿಂಡಿ ತಿಂದು ಮಧ್ಯಾಹ್ನ ಸೊಪ್ಪಿನ ಸಾಂಬಾರು ಊಟ ಮಾಡಿ ಹೆಂಗೆ ಕಳೆದೋಯ್ತೋ ಗೊತ್ತೇ ಆಗಲಿಲ್ಲ. ಇವತ್ತು ಇಡೀ ದಿನ ಕಳೆದೇ ಹೋಗೋತ್ತು. ಮಧ್ಯಾಹ್ನ ಆಗೋಯ್ತು, ಮಲ್ಕೊಂಡಿದ್ದು. ಇವಾಗ ಸ್ವಲ್ಪ ಹಿಂದ್ಗಡೆ ಬಂದ್ವಿ ಓಡಾಡೋಣ ಅಂಥೇಳಿ. ನಮ್ಮಮ್ಮ ಎಲ್ಲ ಕಡೆ ನೀರು ಹಾಕ್ತಾಯಿದ್ರು ಗಿಡಗಳಿಗೆಲ್ಲ. ಹಾಗೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಆಗುತ್ತೆ ಹಿಂದ್ಗಡೆ ಬಂದರೆ ಅಂತೇಳಿ ನಾನು ಕೂಡ ಹಿಂದ್ಗಡೆ ಬಂದಿದ್ದೀನಿ. ಅವು ಇವು ಗಿಡ ಎಲ್ಲ ಒಣಗೋಗ್ತಾ ಇದ್ದಾವೆ. ಬಿಸಿಲು ಜಾಸ್ತಿಯಾಗಿ. ಈ ಕಡೆ ಮಳೆನೇ ಇಲ್ಲ. ನಿಮ್ಮ ಕಡೆ ಮಳೆ ಬಂದಿದೆಯಾ? ನಮ್ಮ ಕಡೆ ಅಂತೂ ಮಳೆನೇ ಇಲ್ಲ, ಸಿಕ್ಕಾಪಟ್ಟೆ ಸೆಕೆ, ಫುಲ್ಲು ಬಿಸಿಲು. ಗಿಡಗಳೆಲ್ಲ ಒಣಗೋಗ್ತಾ ಇದ್ದಾವೆ. ನೀರು ಹಾಕ್ತಾ ಇದ್ದಾರೆ. ಅದಕ್ಕೋಸ್ಕರ ನೀರು ಹಿಡ್ಕೊಬಂದು ಹಾಕ್ತಾ ಇದ್ದಾರೆ ನೋಡ್ರಿ. ಅಮ್ಮ ಅಲ್ಲ, ಅಜ್ಜಿ ಮೊಮ್ಮಗ ಇಬ್ರು ನೋಡ್ರಿ ಹೇಗೆ ಮಾಡ್ತಾ ಇದ್ದಾರೆ ಅಂತ. ಯಾವ ಗಿಡಕ್ಕೆ ಹಾಕ್ಸ್ಬೇಕಮ್ಮ? ಇನ್ನು ತೊಂಡೆ ಬಳ್ಳಿಗೆ ಹಾಕೇನೆ ಚಿನ್ನ. ಮ್ಯಾಂಗೋಕ್ಕೆ ಹಾಕು, ಮ್ಯಾಂಗೋ. ಹಾಕು, ನೀ ಕರೆಕ್ಟಾಗಿ ಹಾಕು. ಎಲ್ಲಿ ಹಾಕ್ತಿದ್ದೀಯಾ? ಸಾಕು, ಅದಕ್ಕೆ ಬೇರೆದಕ್ಕೆ ಹಾಕು. ಮತ್ತೆ ತಗೊಬರ್ತೀಯಾ? ದೊಡ್ಡ ಯಜಮಾನ ದೊಡ್ಡ ಕೊಡಪಾನದಲ್ಲಿ ನೀರು ತಗೊಬಂದು ಹಾಕ್ತಾ ಇದ್ದಾನೆ. ಸಾಕು, ಅವ್ನ ನೀರೇ ಸರಿಯಾಗುತ್ತೆ. ಇನ್ನು ಯಾವ ಥರ ಮಳೆ ಬರೋದು ಬೇಡ, ನಮ್ಮಮ್ಮ ನೀರು ತಗೊಬಂದು ಹಾಕೋದು ಬೇಡ. ಅವನೇ ಫುಲ್ ಎಲ್ಲ ಕಡೆ ಹಾಕಿಬಿಟ್ಟು ಫುಲ್ಲೆಲ್ಲ ತಂಪಾಗಿಡ್ತಾನೆ. 2 ಕೊಡಪಾನ ಹೊತ್ಕೊಂಡು ಬಾಬಾ ಹೆಗಲ ಮೇಲೆ ಹೊತ್ಕೊಂಡದ್ದು ನೋಡಿದ್ರೆ ನಮ್ಮ ನೋಡ್ರಿ, ಅದಕ್ಕೆ ಹಾಕ್ದ ಅವನು. ಬೇರೆದಕ್ಕೆ ಹಾಕು ಚಿನ್ನ, ನೀನು ಬೇರೆ ಅದಕ್ಕೆ ಹಾಕು. ಎಲ್ಲಿಗೆ? ಅಲ್ಲಿ ಸ್ನೇಕ್ ಇರುತ್ತೆ. ಅಯ್ಯೋ ಎಲ್ಲೆಲ್ಲೆಲ್ಲ ನುಸ್ಕೊಂಡು ಹೋಗ್ತಿತ್ತಲ್ಲ ಇದು. ಅದು ಇದು ಮಾಡ್ತಾ ನೈಟ್ ಆಗೇ ಹೋಯ್ತು. ಇನ್ನೇನಿಲ್ಲ, ಕತ್ಲಾಗ್ತಾ ಇದೆ. ಹೊರಗಡೆ ಎಲ್ಲ ಹಕ್ಕಿಗಳೆಲ್ಲ ಗೂಡು ಸೇರ್ಕೊತಾ ಇದ್ದಾವೆ. ನಮ್ಮನೆ ಎದುರುಗಡೆ ಇರೋ ಹಲಸಿನ ಮರದಲ್ಲಂತೂ ಚಿಲಿ ಪಿಲಿ ಅಂತ ಸೌಂಡ್ ಬರ್ತಾ ಇದೆ. ಈಗ ಆ ಸೌಂಡ್ ಕೇಳಿಸೋಣ ಅಂದರೆ ನಮ್ಮೂರು ದೇವಸ್ಥಾನದಲ್ಲಿ ಸಾಂಗ್ ಹಾಕ್ಬಿಟ್ಟಿದ್ರೆ ಹಾಗಾಗಿ ಕೇಳ್ಸೋಕ್ಕಾಗಲ್ಲ. ಓಕೆ ಗಾಯ್ಸ್, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್.